ಅವರಿಗೆ ಆಸ್ ಪ್ರಾಮಿಸ್ಡ್ ನಾನು ಅವಕಾಶ ಕೊಡ್ತೇನೆ. ಈಗ ಒಂದು ಬಹಳ ಇಂಪಾರ್ಟೆಂಟ್ ಅಂದರೆ ಕಳ್ಳರ ರಕ್ಷಣೆಗೆ ಕಳ್ಳರು ಒಟ್ಟಿಗೆ ಕೂಡಿದ್ದಾರೆ ಅಂತ ಬಿಜೆಪಿ ವಕ್ತಾರರ ಮಾತು. ನಾನು ಅವ್ರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. 12 ಜನ ಮಂತ್ರಿಗಳು ಸೀರಿಯಸ್ ಕೇಸ್ಗಳ ಭ್ರಷ್ಟಾಚಾರದ ಕೇಸನ್ನು ಬಿಜೆಪಿ ಸರ್ಕಾರ ಇದ್ದಾಗ ಅದರೊಳಗೆ 4-5 ಜನ ಪರಪ್ಪನಗರದಲ್ಲೂ ಇದ್ರು. ಅದೊಂದು ಅಲ್ಲಿ ಕ್ಯಾಬಿನೆಟ್ ಕೂಡ ಮಾಡ್ಬೋದಿತ್ತು, ಮಿನಿ ಕ್ಯಾಬಿನೆಟ್ ಯಡಿಯೂರಪ್ಪ ಸೇರಿ. ಅಲ್ಲ, ಈ ಬೆಳವಣಿಗೆ ಬಗ್ಗೆ ಹೇಳ್ರಿ. ನನಗೆ ಕೌಂಟರ್ ಮಾಡಿ ನೀವು ಈಗ ನಾನು ಅಂಕಿಅಂಶ ಹೇಳ್ತೀನಿ. ಜನಾರ್ದನ್ ರೆಡ್ಡಿ ಜೈಲಲ್ಲಿ ಕೇಳಿ, ಕೇಳಿಸ್ಕೊಳ್ರಿ, ನನಗೆ ಹೇಳಕ್ ಬಿಡ್ರಿ ಹೋಗ್ಲಿ. ಗಂಗೋತ್ರಿ ನೀವು ವಾಷಿಂಗ್ ಮಿಷಿನ್, ನೀವು ಎಲ್ಲ ಕಳ್ಳರನ್ನು ತಗೊಂಡು ವಾಷಿಂಗ್ ಮಿಷಿನ್ ಅಲ್ಲಿ ನೀವು ರೆಡಿ ಮಾಡ್ಬಿಟ್ಟು ಶುಭ್ರ ಮಾಡಿ ಅದು ಬಿಡಿ. ನೀವು ತಿಪ್ಪರಲಾಗ ಹೊಡೆದ್ರು ಕೂಡ, ನೀವು ಸಂಚು ಮೇಲೆ ಸಂಚು ಮಾಡಿ ನಾಗಪುರದ ಯಾರೋ ಮೋಹನ್ ಭಾಗವತ್ ಬಂದು ಕುತ್ಕೊಂಡ್ರು ಕೂಡ, ನರೇಂದ್ರ ಮೋದಿ ಅಮಿತ್ ಶಾ ಬಂದು ಕುತ್ಕೊಂಡ್ರು ಕೂಡ ಮಾತಾಡೋಕೆ ಯೋಗ್ಯತೆ ಇಲ್ಲ. ನೀವು ಸುಮ್ಮನೆ ವಿಷಯ ಮಾತಾಡಬೇಕು. ಅವರೇ ಸಂಚು ಮಾಡ್ತಾರೆ, ಅವರೇ ಕಳ್ಳರು, ನಾಗಪುರದವರೇ ಕಳ್ಳರು, ಅವರೇ ಸಂಚು ಮಾಡ್ತಾ ಇರೋದು. ನಾಗಪುರದವರೇ ಕಳ್ಳರು, ಅವರೇ ಸಂಚು ಮಾಡ್ತಾ ಇರೋದು. ಏನು ಹುಷಾರು ಅನ್ನೋದು? ನೀನೇನಯ್ಯ ಹುಷಾರು ಅನ್ನೋದು? ನಾಗಪುರದ ಸಂಚುಕೋರರು, ನಾಗಪುರದ ಭ್ರಷ್ಟಾಚಾರ ಯಾರೇ ಬಂದ್ರು ಏನು ಮಾಡಕ್ಕಾಗಲ್ಲ. ಯಾರೇನು ಮಾಡಕ್ಕಾಗಲ್ಲ. ಕಾನೂನು ಯಾರೇನು ಮಾಡಕ್ಕಾಗಲ್ಲ. ಯಾರೇನು ಮಾಡಕ್ಕಾಗಲ್ಲ. ವಿಷಯ ಏನಿದೆ? ಟೈಮ್ ಪಾಸ್ ನಾಗಪುರದ ಸಂಚುಕೋರರು ಮತ್ತೊಂದ್ಸರಿ ಹೇಳ್ತೀನಿ, ಟಾರ್ಗೆಟ್ ಮಾಡ್ತಾ ಇದ್ದೀರಾ ನೀವು. ಸಿದ್ದರಾಮಯ್ಯ ಏನು ಮಾಡಕ್ಕಾಗಲ್ಲ. ಈ ಕನ್ನಡಿಗರು ಸಿದ್ದರಾಮಯ್ಯರಿಂದ ನಿಂತಾರೆ. ನಾಗಪುರದ ಕುಮಾರಸ್ವಾಮಿ, ಅಶೋಕ್, ನೀವು ಸುಪಾರಿ ತಗೊಂಡಿದ್ದೀರಾ ನಾಗಪುರದಿಂದ, ಏನು ಮಾಡ್ಕೊಳಕ್ಕಾಗಲ್ಲ. ಅಲ್ಲ, ನರೇಂದ್ರ ಮೋದಿ ಅಮಿತ್ ಶಾನೇ ಏನು ಮಾಡ್ಕೊಳಕ್ಕಾಗಲ್ಲ. ಸಿದ್ದರಾಮಯ್ಯನವ್ರನ್ನ ಕಳೆದ 10 ವರ್ಷಗಳಿಂದ ನೀವು ಸುಳ್ಳು ಕೇಸ್ಗಳನ್ನ ಹಾಕಿದ್ರು, ಏನೇ ಮಾಡಿದ್ರು ಏನು ಮಾಡ್ಕೊಳಕ್ಕಾಗಲ್ಲ. ಹೆಚ್ಚಂದ್ರೆ ಏನ್ ಮಾಡ್ಕೊಂತೀರಿ? ಪಾರ್ವತಮ್ಮ ಅವ್ರ ಹೆಸರು ಸೈಟ್ ಇದೆ ಅಂತ ವಾಪಸ್ ಕಿತ್ಕೋತೀರಾ? ಇಲ್ಲ ಅವ್ರು ಅರೆಸ್ಟ್ ಮಾಡ್ತೀರಾ? ಸಾಧ್ಯ ಇಲ್ಲ. ಅವ್ರ ಜಮೀನಿಗೆ ಕಾಂಪನ್ಸೇಷನ್ ತಗೊಂಡಿದ್ದಾರೆ ಅಷ್ಟೇನೆ. ನೀವು ಇಲ್ಲದ ಕೇಸನ್ನ ಇದೆ ಅಂತ ನೀವು ಸುಳ್ಳು ಹೇಳಕ್ ಹೋದ್ರು ಕೂಡ, ಯಾವ ನಾಗಪುರದಲ್ಲಿ ಬಂದು ಕುತ್ಕೊಂಡ್ರು ಕೂಡ, ಕೇಂದ್ರ ಸರ್ಕಾರ ಬಂದು ಕುತ್ಕೊಂಡ್ರು ಕೂಡ ನಿಮ್ಮ ಸಂಚು ಫಲಿಸಲ್ಲ, ಕನ್ನಡಿಗರ ಮುಂದೆ ಸಲ್ಲಿಸಲ್ಲ. ಯಾಕೆ ಹೆದರ್ತಾ ಇದ್ದೀರಾ? ನಾವು ಹೆದರ್ತಾ ಇಲ್ಲ, ನಿಮ್ಮನ್ನ ಬಹಿರಂಗ ಮಾಡ್ತೀವಿ. ಯಾಕಂದ್ರೆ ನೀವು ಸಂಚು ಹೇಳ್ಬೇಕಲ್ಲ. ನಾವು ನನಗೆ ಹೆದರಿಕೆಗೆ ಮೋದಿಗೆ ಹೆದರಿಕೆ, ನರೇಂದ್ರ ಮೋದಿಗೆ ಹೆದರಿಕೆ, ಅಮಿತ್ ಶಾಗೆ ಹೆದರಿಕೆ, ಸಿದ್ದರಾಮಯ್ಯ ಕಂಡ್ರೆ ಭಯ ಅವ್ರಿಗೆ. 15 ವರ್ಷದಿಂದ ಸಿದ್ದರಾಮಯ್ಯನವರ ಕಂಡ್ರೆ ನರೇಂದ್ರ ಮೋದಿಗೆ ಭಯ, ಸಿದ್ದರಾಮಯ್ಯನ ಕಂಡ್ರೆ RSS ಭಯ, ಸಿದ್ದರಾಮಯ್ಯನವರ ಕಂಡ್ರೆ ಅಮಿತ್ ಶಾಗೆ ಭಯ. ಸುಳ್ಳನ್ನ ಹೇಳಿ ನೀವು ಯಾಕಂದ್ರೆ ಸಿದ್ದರಾಮಯ್ಯನವರ ಗ್ಯಾರಂಟಿ ಯೋಜನೆಗಳಿಂದಾನೆ ಮೋದಿ ಮುಕ್ಕರಿಸಿದ ಸಲ ಮೋದಿ ಮಣ್ಣಾಗಿ ಕೆಳಗೆ ಬಿದ್ದದ್ದು ಅದೇ ಕಾರಣಕ್ಕಾಗಿ. ಅದಕ್ಕೆ ಇವ್ರು ಭಯ ಇದೆ. ಇವತ್ತು ನೀವು ಬಜೆಟ್ ಅಲ್ಲಿ ಅನ್ಯಾಯ ಮಾಡಿದಿರಿ ಕರ್ನಾಟಕಕ್ಕೆ, ನಾವು ಮತ್ತೆ ಹೋರಾಟ ಮಾಡ್ತೀವಿ. ಅದನ್ನ ತಡಿಬೇಕು. ಅದಕ್ಕೋಸ್ಕರ ನೀವು ಸಂಚು ಮಾಡಿ ಸುಳ್ಳುಕೋರರು, ನೀವು ರಾಜ್ಯದ್ರೋಹಿಗಳು, ಬಿಜೆಪಿಗರು, ರಾಜ್ಯದ್ರೋಹಿಗಳು. ಅವ್ರೇನೋ ರಾಜ್ಯದ್ರೋಹಿಗಳು, ಅವ್ರು ನಿಮ್ಮ ಮೇಲೆ ರಾಜ್ಯದ್ರೋಹಿಗಳು. ನಾವೇನ್ರಿ ತಪ್ಪು ಮಾಡಿದೀವಿ? ನಾವೇನ್ರಿ ಮೋಸ ಮಾಡಿದೀವಿ? ಮೈಸೂರಲ್ಲಿರುವ ರೈತರು ಏನ್ರಿ ತಪ್ಪು ಮಾಡಿದ್ರು? ಎಲ್ಲರಿಗೂ ಮುಖ್ಯಮಂತ್ರಿಗಳಿಗೆ ಹಂಚಿಕೆ ಆದಂಗೆ ಸೈಟ್ ಹಂಚಿಕೆ ಮಾಡಿ ಅಂತಾರೆ, ಮಾಡಿಬಿಡಿ. ಬೊಮ್ಮಾಯಿ ಯಡಿಯೂರಪ್ಪ ಮಾಡಿದ್ದು ಮಾಡ್ಲಿ. ಬೊಮ್ಮಾಯಿ ಯಡಿಯೂರಪ್ಪ ಹಂಚಿಕೆ ಮಾಡಿದ್ದು ಮಾಡ್ಲಿ. ಅವರು ಮಾತ್ರ ಎಲ್ಲ GT ದೇವೇಗೌಡ ಹಂಚಿಕೆ ಮಾಡ್ಬೋದಂತೆ, ಸಾರಾ ಮಹೇಶ್ ಹಂಚಿಕೆ ಮಾಡ್ಬೋದಂತೆ. ಮಾಡ್ಲಿ ರೈತರಿಗೆ.
ಯಾಕೆ ಮಾಡಬಾರ್ದಾಗಿತ್ತು ಯಡಿಯೂರಪ್ಪನವರು, ಬೊಮ್ಮಾಯಿ ಅವರು? ಪ್ರಶ್ನೆ ಯಾಕೆ ಕೇಳ್ತಾ ದೇವೇಗೌಡರ ಇದ್ದಾರೆ, ಕುಟುಂಬದವರಿಗೆ ಬಿಡಿ, ದೇವೇಗೌಡರ ಕುಟುಂಬದವರಿಗೆ 48 ರಾಜ್ಯ ಜನತೆ ನಿಮಗೆ ಕೇಳ್ತಾ ಇದ್ದಾರೆ. ಜನತೆಗೆ ಯಾಕೆ ಕೊಡಬಾರ್ದು ಇವರು? ಸಮಾಜವಾದಿ ಜನತೆಗೆ ಯಾಕೆ 65 ಕೊಡಬಾರ್ದು? ಕೋಟಿ ರೂಪಾಯಿ ಆಸ್ತಿಯನ್ನ ಕಳ್ಳ ಹೊಂದಬಹುದಾ? ಬಿಜೆಪಿಗರು, ಭ್ರಷ್ಟ ತಪ್ಪ ಬಿಜೆಪಿಗರು, ಸಮಾಜವಾದಿ ಭ್ರಷ್ಟ 65 ಕೋಟಿ ಬಿಜೆಪಿಗರು ರೂಪಾಯಿ ತಿಪ್ಪಲ್ಲಾಗ ಆಸ್ತಿಯನ್ನ ಹೊಂದಬಹುದಾ? ಹೊಂದಬಹುದಾ? ಇದು ಏನು ಸಮಾಜವಾದನ? ಮಾಡೋಕ್ಕಾಗಲ್ಲ. ಇದು ಸಮಾಜವಾದ. ಕರ್ನಾಟಕದಲ್ಲಿ ಬಿಜೆಪಿ ನೆಲ ಕಚ್ಚುತ್ತೆ. ನಾನು ಮಾತಾಡ್ತೀನಿ. ಕರ್ನಾಟಕದಲ್ಲಿ ಬಿಜೆಪಿ ನೆಲ ಕಚ್ಚುತ್ತೆ. ಜನ ಬಿಜೆಪಿನ ಕಿತ್ತೊಗಿತಾರೆ ಆಚೆಗೆ. ಬಟ್ ನಟರಾಜ್ ಈ ಗೌಡ್ರೆ, ಕಿತ್ತೊಗಿದ್ರಲ್ಲ, ಒಂದು ನಿಮಿಷ. ಅದನ್ನ ಕಿತ್ತೊಗಿದ್ರಲ್ಲ, ಕಿತ್ತೊಗಿದ್ರಲ್ಲ. ಗೌಡ್ರೆ, ಅನಿಗೇರಿ ಸರ್, ಅನಿಗೇರಿ ಸರ್, I have a question, sir. ನಾನೊಂದು question ಅಲ್ಲ, ನಾವು 1ರಿಂದ 9 ಬಂದವ್ರಿ, ನೀವು 27ರಿಂದ ಬಂದ್ರಲ್ಲ 17ಕ್ಕೆ 18ಕ್ಕೆ. ಅನಿಗೇರಿ ಸರ್, ವಾಪರ್ ಆಗಿರಲ್ರಿ. ಒಂದು ನಿಮಿಷ ಅನಿಗೇರಿ ಸರ್, ಒಂದು ನಿಮಿಷ. 400 ಪಾರ್ ಬಂದ್ರಲ್ಲ 240ಕ್ಕೆ. ಗೌಡ್ರೆ, ಮುಖ್ಯಮಂತ್ರಿಗಳಾಗಿದ್ದಂತ ಸಿದ್ದರಾಮಯ್ಯನವರಿಗೆ, ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಮಾತಾಡುವಾಗ 68 ಕೋಟಿ, ನನಗೆ 68 ಕೋಟಿ ಹೋಗಿದೆ, 68 ಕೋಟಿ. ಈ ಮುಖ್ಯಮಂತ್ರಿಗಳಾಗಿದ್ದವ್ರು ಯಾಕೆ ಅವ್ರು ರಿಯಲ್ ಎಸ್ಟೇಟ್ ಏಜೆಂಟ್ ತರ ಮಾತಾಡ್ಬಿಟ್ರು? ಸಮಾಜವಾದಿ ಸಿದ್ದರಾಮಯ್ಯನವರು 68 ಕೋಟಿ ಯಾಕೆ ಹೇಳ್ಬಿಟ್ರು? ನೋಡಿ, 3 ಎಕರೆ 16 ಗುಂಟೆ. ನಾನು 100 ಕೋಟಿ ಅನ್ಲಿ, 30 ಕೋಟಿ ಅನ್ಲಿ, 600 ಕೋಟಿ ಅನ್ಲಿ, ಅದು ಎಷ್ಟು ಕಾನೂನುಬದ್ಧವಾಗಿ ಏನ್ ಪ್ರೈಸ್ ಫಿಕ್ಸ್ ಆಗುತ್ತೆ ಅದೇ ಪ್ರೈಸ್. ಹೌದು. ಅದಕ್ಕೆ ಕಾಂಪನ್ಸೇಷನ್ ಕೊಡಬೇಕಾದ್ದು ಮೂಡಾದ ಹೊಣೆಗಾರಿಕೆ. ಕರೆಕ್ಟಾ? 3 ಎಕರೆ 16 ಗುಂಟೆ ತೆಗೆದುಕೊಂಡು ಬರೀ 38,000 ಚದುರ ಅಡಿ ಕೊಟ್ಟಿದ್ದಾರೆ. ಏನೂ ತಗೊಳ್ದಲೆ ಇವ್ರು ಕುಮಾರಸ್ವಾಮಿ ತಗೆ 60,000 ಚದುರ ಅಡಿ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ತಗೊಳ್ಳಿ ಸರ್, ಈಗ ಇರೋದು ಕುಮಾರಸ್ವಾಮಿ ವಿಚಾರದಲ್ಲಿ ನಾನು ಮಾತಾಡ್ತೀನಿ. ಯಾರು ಫಲಾನುಭವಿಗಳು, ಯಾರು ಊಟಿಕೊರು ಜನ ಗೊತ್ತಾಗ್ಬೇಕಲ್ಲ. ಈಗ ಅವರು ಒಂದ್ಸಲ ಪಾದಯಾತ್ರೆಯಿಂದ ಹಿಂದೆ ಸರಿದ್ರು, ಹಿಂದೆ ಮುಂದೆ ನೋಡ್ತಾರೆ, ಅದಕ್ಕೆಲ್ಲ ಗೊತ್ತಾಗುತ್ತೆ ಜನರಿಗೆ. ಯಾಕೆ GT ದೇವೇಗೌಡರು ಯಾಕೆ ಮೀಟಿಂಗ್ ಬರ್ತಿಲ್ಲ, ಯಾಕೆ ಸಾರಾ ಮಹೇಶ್ ಮೀಟಿಂಗ್ ಬರ್ತಿಲ್ಲ, ಯಾಕೆ ಕುಮಾರಸ್ವಾಮಿ ಅವರು ಇದ್ರ ಬಗ್ಗೆ ಅಪಸ್ವರ ಎತ್ತುತ್ತಿದ್ದಾರೆ, ಎಲ್ಲವೂ ನಮಗೆ ಗೊತ್ತಾಗುತ್ತೆ, ನಾವು ಅರ್ಥ ಮಾಡ್ಕೋತೀವಿ. ನಾವು ಅದನ್ನ ಬಿಟ್ಬಿಡಿ. ನಾನೀಗ ರಾಜ್ಯದ ಮುಖ್ಯಮಂತ್ರಿಗಳು, ರಾಜ್ಯದ ದೊರೆಗಳು, ರಾಜ್ಯದ ಮುಖ್ಯಮಂತ್ರಿಗಳು ಅವರ ಪತ್ನಿಗೆ ಜಮೀನ ಬದಲಾಗಿ ಬದಲಿ ಸೈಟ್ ಅನ್ನು ಏನ್ ಕೊಟ್ಟಿದ್ದಾರೆ, ಬದಲಿ ಸೈಟ್ ಅನ್ನು ಏನ್ ಕೊಟ್ಟಿದ್ದಾರೆ ಮೂಡಾದವರು, ಅದು ಬಿಜೆಪಿ ಸರ್ಕಾರ ಇದ್ದಾಗ ಕೊಟ್ಟಿದ್ದು. ನಂಬರ್ 1, ಬಿಜೆಪಿ ಸರ್ಕಾರ ಇದ್ದಾಗ ಕೊಟ್ಟಿದ್ದು ಕಣ್ಮುಚ್ಕೊಂಡು ಕೊಟ್ರ? ಇಲ್ಲ, ಅವ್ರಿಗೆ ಗೊತ್ತಿದೆ, ಎಲ್ಲ ಮಾಹಿತಿ ಇದೆ. ಅಲ್ಲಿನ ಮಂತ್ರಿ ಇದ್ದಾರೆ, ಜಿಲ್ಲಾ ಮಂತ್ರಿ, ಅಲ್ಲಿ ಶಾಸಕರುಗಳಿದ್ದಾರೆ, ಬಿಜೆಪಿ ಶಾಸಕರು, ಗೊತ್ತಿದ್ದು ಕೊಟ್ಟಿದ್ದಾರೆ. ಗೊತ್ತಾ? 1. 2ನೇದು, ಯಡಿಯೂರಪ್ಪನವರ್ಗಾಗ್ಲಿ ಬೊಮ್ಮಾಯಿ ಅವರವರು ಈ ಕೇಸ್ ತಗೋಬೇಕಂತ ನನ್ಗೆ ಗೊತ್ತಿರೋ ನನ್ನ ಪ್ರಕಾರ ಅನ್ಸಲ್ಲ. ಇದು ನಾಗಪುರದ ಒತ್ತಡಕ್ಕೆ ಮಣಿದು ವಿಜಯೇಂದ್ರ ಅಶೋಕ, ಒಂದ್ ನಿಮಿಷ ಕೂತ್ಕೊಳ್ಳಿ ನೀವು. ನಾನು ಭ್ರಷ್ಟಾಚಾರ ಅದನ್ನ ಹೇಳ್ಬೇಕಲ್ರಿ, ಸತ್ಯ ಹೇಳ್ಬೇಕಲ್ರಿ. ನಾಗಪುರದಲ್ಲಿ ಬಂದು ಬೆಂಕಿ ಹೆಚ್ಚಕ್ಕೆ ಕರ್ನಾಟಕಕ್ಕೆ ಅವರು ಬಂದು ಹೊಲಸು ಬಾಯಲ್ಲಿ ನಾಗಪುರ ಹೆಸರು ತೆಗಿಬೇಡ, ನಾನು ನಾವು ಗುಲಾಮಗಿರಲ್ಲ ರೀ, ನಾವು ಹಿಂದಿಯವರ ಗುಲಾಮಿಗಿರಲ್ಲ, ನಾವು ರಕ್ಷಣೆ ಗೊತ್ತು, ರಾಜ್ಯದ ರಕ್ಷಣೆ ನೀವು ಸಂಚನ ಸುಪಾರಿ ಯಾರ ಸುಪಾರಿ ಗಿರಾಕಿಗಳ ತರ ತಗೊಂಡು ತಗೊಂಡು ಸುಪಾರಿ ತಗೊಂಡು ಅಲ್ಲ. ನೀವೀಗ ಇದು ಸ್ವಲ್ಪ ಹೊತ್ತು ಹಿಂದೆ ಒಂದು ವಿಚಾರ ಹೇಳಿದ್ರಿ, ST ಸೋಮಶೇಖರ್ ಅಲ್ಲಿ ಭ್ರಷ್ಟಾಚಾರ, ಒಂದ್ ನಿಮಿಷ, ಭ್ರಷ್ಟಾಚಾರ ಆಗ್ತಿದೆ ಅಂತ ST ಸೋಮಶೇಖರ್ ಆರೋಪ ಮಾಡಿದ್ರು ಅಂತ ಹೇಳಿದ್ರಿ. ಯಾವ ಅವಧಿಯಲ್ಲಿ? ಇದೇ ಯಡಿಯೂರಪ್ಪನವರ ಅವಧಿಯಲ್ಲಿ. ಅದೇ ಅವಧಿಯಲ್ಲಿ ಈಗ ಹಂಚಿಕೆ ಆಗಿರೋದು. ಅವತ್ತು ಸಮಾಜವಾದಿ ಸಿದ್ದರಾಮಯ್ಯನವರು ಹೊರಗಡೆ ಬರ್ಬೋದಿತ್ತಲ್ವಾ, ಅವ್ರ ಮಿನಿಸ್ಟ್ರಿ ಆರೋಪ ಮಾಡ್ತಿದ್ದಾರೆ ಭ್ರಷ್ಟಾಚಾರ ಅಂತ, ಇದೇನು ಕ್ಲೀನ್ ಮಾಡಿ ನಾನು ಕೊಡಿ, ವಾಪಸ್ ಕೊಡಿ ಅಂತ ಕೊಡ್ಬೋದಿತ್ತು. ಸಮಾಜವಾದಿ ನೀವು ಅದನ್ನ ಮಿಸ್ ಮಾಡಿ. ಈ ನಾಗಪುರದ ಬೆಗ್ಗರ್ಗಳಲ್ಲ ನಾವು, ನಮ್ಮ ತೆರಿಗೆ ಅಂತ ಇದ್ಕೊಂಡು ನಾವು ತಿನ್ನಲ್ಲ, ನಾವು ಬೇರೆ ಕಡೆ ನಮ್ಮ ದುಡಿಮೆ ನಾವು ಬದುಕುವಂತ ಸ್ವಾಭಿಮಾನಿ ಕನ್ನಡಿಗರು ರೀ. ಬಿಜೆಪಿ ಅಂತಹ ಗುಲಾಮ್ಗಿರಿಗಳು, ಗುಲಾಮರು, ನಾಗಪುರದ ಮೂಢ ವಿಚಾರದ ಬಗ್ಗೆ ಮಾತಾಡ್ತಿದ್ದೀವಿ. ನೀವು ಅಲ್ಲಿನ ಸುಪಾರಿನೋ ಮತ್ತೊಂದು ಮಗದ, ನನ್ಗೆ ಇಲ್ಲಿನ ಮುಖ್ಯಮಂತ್ರಿಗಳ ಈ ಕೇಸು, ಇವತ್ತಾಗಿರುವ ಸಂಪುಟ ಸಭೆ, ಇವತ್ತಿನ ನಿರ್ಧಾರ, ನಾಳೆ ಪ್ರಾಸಿಕ್ಯೂಷನ್, ಈ ಕೇಸೇ ಸುಳ್ಳು. ಸಿಬಿಐಗೆ ಬಿಜೆಪಿಯ
ನಿಮ್ಮ ಸುಳ್ಳುಗಳಿಗೆ, ನಿಮ್ಮ ಊಹಾಪೋಹಕ್ಕೆ ದೂರ ಕೊಡಕ್ಕಾಯ್ತದ ನಾವು. ಅಣಿಗರಿ ಸರ್, ಈಗ ಅವ್ರದ್ದೊಂದು ಬಹಳ ದೊಡ್ಡ ಆರೋಪ ಅಂತಂದ್ರೆ ಬಿಜೆಪಿ ಸರ್ಕಾರದಲ್ಲಿ ಆಗಿರೋದು ಇದು. ಬಿಜೆಪಿ ಅವರು ಅಧಿಕಾರದಲ್ಲಿದ್ದಾಗ, ಯಡಿಯೂರಪ್ಪನವರು ಅಧಿಕಾರದಲ್ಲಿದ್ದಾಗ ಕೊಟ್ಟಿರೋದು. ಅದು ನ್ಯಾಯಬದ್ಧವಾಗಿ ಕೊಟ್ಟವ್ರೆ, ನಾವು ಅದನ್ನ ಇವತ್ತು ನಾ ಯಾವ ಪಕ್ಷದಿಂದ ಬಂದಿದ್ದೀನಿ? ನಾನು ನ್ಯಾಯಬದ್ಧವಾಗಿ ಕೊಟ್ಟವರು. ಈ ಪಾದಯಾತ್ರೆ ಮಾಡ್ತಿದ್ದಾರೆ ಬಿಜೆಪಿ ಅವರು ಮಾಡ್ತಿದ್ದಾರೆ ತಾನೆ. ಈಗ ಡೋಂಗಿಗಳೀಗ ಆಡಳಿತ ಆಗಿದೆ, ಇದು ಅವ್ಯವಹಾರ ಆಗಿದೆ ಅಂತಂದ್ರೆ ಯಾಕೆ ಬಿಜೆಪಿ ಅವರು ಅವ್ಯವಹಾರನೇ ಆಗಿಲ್ಲ ಅದು. ಬಿಜೆಪಿ ಅವರು ಯಾಕೆ ಹೋರಾಟ ಮಾಡ್ತಾ ಇದ್ದಾರೆ? ಹೋರಾಟ ಮಾಡ್ತಿರೋರೇ ಬಿಜೆಪಿ. ನಾಗಪುರದವ್ರು ಓದಿತಾ ಇದ್ದಾರೆ, ನಾಗಪುರದವ್ರು ಓದಿತಾ ಇದ್ದಾರೆ ಕೆಲಸ ಮಾಡಿ ಅಂತ. ಸರ್, you have to stop this man. ಬಾಯ್ಟ್ ಹೊಡ್ಕೊಂಡು ನಾನು ಬಂದು ಅಲ್ಲ, ನೀವು ಮಾಡ್ಬೇಕಾದ್ರೆ ಮಾತ್ರ ಇದರ ಸಿಗುತ್ತೆ. 187 crores ಎಸ್ ಟಿ ನಿಗಮದ ಹಣನ ಹೆಂಗ ಇವರು ಲಾಟ್ರಿ ಟಿಕೆಟ್ ತರ ಕೊಳ್ಳೆ ಹೊಡೆದ್ರು ಸರ್. ಸದನದಲ್ಲಿ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಮಿಸ್ಟರ್ ಸಿದ್ದರಾಮಯ್ಯ, ಚೀಫ್ ಮಿನಿಸ್ಟರ್ ಆಫ್ ದಿ ಕರ್ನಾಟಕ, ಅದು 187 crore ಅಲ್ಲ, 187 crore ಅಲ್ಲ, 89 ಕೋಟಿನ ನಾವು ತಿಂದಿದ್ದೀವಿ. ದಲಿತರ ರಾಜ್ಯದ ದಲಿತರ ಹಣನ ನಾವು ತಿಂದಿದ್ದೀವಿ ಅಂತೇಳಿ ಸಿದ್ದರಾಮಯ್ಯನವರು ಕೃಷಿ ದೇವರಾಜ ಅರಸು ಟ್ರಕ್ ನಿಗಮದಲ್ಲಿ ನಾವು ಮಾತಾಡೋದು ಯಾರಿಗೂ ಕ್ಲಿಯರ್ ಆಗಿ ಕೇಳಿಸ್ತಾ ಇಲ್ಲ. ನಾವು ಮೂರು ಜನ ಬೇಕಾಗಿಲ್ಲ. ನೀವು ನನಗೆ ಉತ್ತರ ಕೊಡ್ಬಿಟ್ರಿ, ಅದು ಬಿಜೆಪಿ ಹೋಗ್ತಾರೆ ಉತ್ತರ. ಸರ್, ವಿಷಯ ನೀವು ಏನ್ ಪ್ರಶ್ನೆ? ಬಿಜೆಪಿ ನಾಯಕರು ಬಂಡರಿದ್ದಾರೆ, ಬಿಜೆಪಿಯವರು ಭ್ರಷ್ಟರಿದ್ದಾರೆ, ನಾಗಪುರದ ಅಜೆಂಡಾಗಳಿಗೆ ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ಸ್ವಾಭಿಮಾನಿ ಕನ್ನಡಿಗರು ಇವ್ರನ್ನ ಕಿತ್ತು ಹೋಗಿದ್ದಾರೆ ಆಚೆಗೆ. ಇದನ್ನ ಯಾವತ್ತೂ ಮೆಚ್ಚೋದಿಲ್ಲ. ಅಲ್ಲ ರೀ, ಕೇಸೇ ಅಲ್ಲದ ಕೇಸನ್ನ ಕೇಸು ಅಂತ ಜೈಲ್ಗೆ ಹೋಗಿದಾರಲ್ಲ, ಚಿಕ್ಕಲ್ಲ ಒಬ್ಬ ಜೈಲ್ಗೆ ಹೋಗಿದಾರಲ್ಲ, ನಾವು ಜೈಲಿಗೆ ಹೋದವರ ಪಟ್ಟಿ ತೆಗಿತಾ ಹೋದ್ರೆ, ಜೈಲಿಗೆ ಹೋದವರ ಪಟ್ಟಿ, ಹಳೆ ಕಥೆಗಳನ್ನ ಹೋದ್ರೆ, ಜೈಲಿಗೆ ಹೋದವ್ರ ಪಟ್ಟಿ ತೆಗಿತಾ ಇದ್ರೆ, ಜೈಲಿಗೆ ಹೋದವ್ರ ಪಟ್ಟಿ ತೆಗಿತಿದ್ರೆ, ಅವ್ರು ಮಾಡಿದ್ರು ಇವ್ರು ಮಾಡಿದ್ರು, ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಅಂತಂದ್ರೆ ಅವ್ರು ಮಾಡಿದ್ರು ಅಂತ ನಾವು ಮಾಡ್ಬಿಡ್ಬೇಕು. ಬಿಜೆಪಿ ನಾಯಕರುಗಳು ಮಾನ ಮರ್ಯಾದೆ ಇದೆ. ಬಿಜೆಪಿ ನಾಯಕರಿಗೆ ಆರ್ ಅಶೋಕ್ಗೆ, ವಿಜೇಂದ್ರಗೆ ಮಾನ ಮರ್ಯಾದೆ ಇದೆಯಾ? ನಾನು ಅವ್ರಿಗೆ ಈಕ್ವಲ್ ಪ್ರಿಫರೆನ್ಸ್ ಕೊಡಬೇಕು. ದಯವಿಟ್ಟು ನೋಡ್ರೆ, 25 ಇಂದ 38 ವರೆಗೂ ಕೊಟ್ಟಿದ್ದೀನಿ. 25 ಇಂದ 38 ಐ ಹ್ಯಾವ್ ಬೀನ್ ಸ್ಟಾಪಿಂಗ್ ಅಲ್ಲ. ನೀವು ಅವ್ರು ಮಾತಾಡ್ತಾರೆ, ನೀವು ಆಮೇಲೆ ಮಾತಾಡ್ತಾರೆ. ಕೇಳಿ, ನೀವು ಸುಮ್ಮನೆ ಅವ್ರನ್ನ ಸುಮ್ಮನಿಸಬೇಕು. ನೀವು ನಮ್ಮನ್ನೆಲ್ಲ ಹೇಳ್ಬೇಕಾರೋದು ಅವ್ರನ್ನ ಸುಮ್ಮನೆ ಅವ್ರನ್ನ ಅಲ್ಲ, ಅವರು ಹೊಲಸು ನಾಲಿಗೆ ಕಳ್ಳರು ಭ್ರಷ್ಟರು ಇದೆಲ್ಲ ಪ್ರಶ್ನೆ ಏನಂತಂದ್ರೆ ಇವರು ನಿಜವಾಗ್ಲೂ ಶುದ್ಧಹಸ್ತರಾಗಿದ್ರೆ, ಅದು ಹಗರಣನೇ ಅಲ್ಲ ಅಂತಂದ್ರೆ, ಮೂಢ ಹಗರಣನೇ ಅಲ್ಲ ಅಂತಂದ್ರೆ, ಈಗ ಇದೇ ತರ ಇವರು ವಾದಿಸಿದ್ರು ಅದಕ್ಕೆ ವಾಲ್ಮೀಕಿ ಹಗರಣಕ್ಕೆ. ಬಟ್ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಇದೇ ಸಿದ್ದರಾಮಯ್ಯನವರು, ಇದೇ ಮುಖ್ಯಮಂತ್ರಿಗಳವರು 187 ಕೋಟಿ ಅಲ್ಲ 89 ಕೋಟಿಯನ್ನ ನುಂಗಿದ್ದಂತೂ ಸತ್ಯ ಅಂತ ಒಪ್ಕೊಂಡು ದಲಿತರ ಹಣ ಒಪ್ಕೊಂಡ್ರೆ ಒಂದು. ಎರಡನೇದು ಅಧಿಕಾರಿಗಳು ನೋಡ್ರಿ, ಅಧಿಕಾರಿಗಳು ನುಂಗ್ಬಿಟ್ಟಿದ್ದಾರೆ. ನಮಗೆ ರಾಜಕಾರಣ ಬಿಜೆಪಿ ತರ ಕೈ ಜೋಡಿಸಿದ್ವ ನಾವು, ಬಿಜೆಪಿ ತರ ರಕ್ಷಣೆ ಕೊಟ್ಟಿದೀವ ನಾವು, ಬಿಜೆಪಿ ರಕ್ಷಣೆ ಕೊಡ್ತಾರೆ, ಕೈ ಜೋಡಿಸ್ತಾರೆ. ಏನ್ ಮಾತಾಡ್ತಾ ಇದ್ರು? ಮಿಸ್ಟರ್ ಯಡಿಯೂರಪ್ಪ, ಮಿಸ್ಟರ್ ಬೊಮ್ಮಾಯಿ, ಚೀಫ್ ಮಿನಿಸ್ಟರ್ is the custodian of the government. Now who is the chief minister? Mr. Siddaramaiah. Who is the custodian of the government? ಅದಕ್ಕೆ yes taken action. Who is the custodian of the action? You have to get he has out. constituted SIT. You have to get out. He has arrested the culprits. They are behind the ball. He has recovered the money. ರಕ್ಷಣೆ ಮಾಡಿಲ್ಲ. ನಾನು ಚರ್ಚೆ ಮುಂದುವರಿಸ್ತೀನಿ. ಸಂಕೇತ್ ಏಣಗಿ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಸರ್. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ಒಂದು ಬ್ರೇಕ್ ನ ನಂತರ ನಾನು ನಿಮ್ಮನ್ನು ಮಾತನಾಡಿಸ್ತೀನಿ ಸರ್.